4ನೇ ತರಗತಿ ವಿದ್ಯಾರ್ಥಿಗಳಿಗೆ ಸ್ವಾಗತ. ಕನ್ನಡ ಎಕ್ಸಲೆನ್ಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ 1000 ಕಂಬಗಳಾಗೋಣ ಪದ್ಯದ ಪ್ರಶ್ನೋತ್ತರಗಳನ್ನು ಈ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತಾ ಇದ್ದೀನಿ. ಪದಗಳ ಅರ್ಥ: ರಕ್ಷಣೆ ಅಂದರೆ ಕಾಪಾಡುವಿಕೆ ಅಥವಾ ಸಂರಕ್ಷಿಸುವಿಕೆ, ಸೈನಿಕ ಅಂದರೆ ಯೋಧ ಅಥವಾ ಭಟ, ಸಾರ್ಥಕ ಅಂದರೆ ಸಫಲವಾದದ್ದು ಅಥವಾ ಪ್ರಯೋಜನಕಾರಿಯಾಗದ್ದು, ವೈವಿಧ್ಯ ಅಂದರೆ ವಿವಿಧತೆ ಅಥವಾ ನಾನಾ ಪ್ರಕಾರ, ಸಮತೆ ಅಂದರೆ ಸಾದೃಶ್ಯ ಅಥವಾ ಸಮಾನತೆ, ಮಮತೆ ಮಮಕಾರ ಅಥವಾ ಪ್ರೀತಿ, ಬಿತ್ತೋಣ ಅಂದರೆ ಬೀಜ ಹಾಕೋಣ ಅಥವಾ ಹರಡೋಣ, ತೊರೆ ಅಂದರೆ ಬಿಡು ತ್ಯಜಿಸು, ತೊರೆ ಅಂದರೆ ಬಿಡು ಅಥವಾ ತ್ಯಜಿಸು, ಬಲಿಷ್ಠ ಅಂದರೆ ಬಲಶಾಲಿ ಅಥವಾ ಶಕ್ತಿವಂತ ಅಂತ. ಈಗ ಪ್ರಶ್ನೋತ್ತರಗಳನ್ನು ನೋಡೋಣ. ಮೊದಲಿಗೆ ಖಾಲಿ ಬಿಟ್ಟ ಸ್ಥಳವನ್ನು ಸೂಕ್ತ ಪದಗಳಿಂದ ತುಂಬಿರಿ ಅಂತ ಕೇಳಿದ್ದಾರೆ ಮಕ್ಕಳೇ. ಈ ಖಾಲಿ ಬಿಟ್ಟ ಜಾಗದಲ್ಲಿ ನಾವು ಸರಿಯಾದಂತಹ ಪದವನ್ನು ಇಲ್ಲಿಂದ ಆಯ್ಕೆ ಮಾಡಿ ಇಲ್ಲಿ ಬರೀಬೇಕು. ಇಲ್ಲಿ ಆಯ್ಕೆಗಳು ಏನು ಕೊಟ್ಟಿದ್ದಾರೆ ಅಂದರೆ ರಕ್ಷಣೆಗೆ, ಬಲಿಷ್ಠ, ಸಮತೆಯ, ಮಾನವತೆಯನ್ನು, 1000 ಅಂತ ಕೊಟ್ಟಿದ್ದಾರೆ. ಪ್ರಶ್ನೆ 1, ಭಾರತ ಮಾತೆಯ ಮಂದಿರಕ್ಕೆ ಡ್ಯಾಶ್ ಕಂಬಗಳಾಗೋಣ. ಉತ್ತರ: 1000 ಕಂಬಗಳಾಗೋಣ. ನೋಡಿ, ಖಾಲಿ ಬಿಟ್ಟ ಸ್ಥಳವನ್ನು ಸೂಕ್ತ ಪದಗಳಿಂದ ತುಂಬಿರಿ ಅಂತ ಕೇಳಿದರೆ ಸೂಕ್ತ ಪದ ಅಂದರೆ ಇಲ್ಲಿ ಆಯ್ಕೆಗಳನ್ನು ಕೊಟ್ಟಿದ್ದಾರೆ ನಿಮಗೆ. ಈ ಆಯ್ಕೆಗಳಲ್ಲಿ ಸರಿಯಾದ ಉತ್ತರವನ್ನು ಆಯ್ದು ಬಿಟ್ಟ ಸ್ಥಳದಲ್ಲಿ ಬರೀಬೇಕು. ಮೊದಲನೇ ಪ್ರಶ್ನೆ: ಭಾರತ ಮಾತೆಯ ಮಂದಿರಕ್ಕೆ ಡ್ಯಾಶ್ ಕಂಬಗಳಾಗೋಣ, 1000 ಕಂಬಗಳಾಗೋಣ. 2, ಭರತ ಭೂಮಿಯ ಡ್ಯಾಶ್ ಕೋಟಿ ಸೈನಿಕರಾಗೋಣ. ಉತ್ತರ: ರಕ್ಷಣೆಗೆ. 3ನೇದು: ಸ್ವಾಭಿಮಾನದ ಸಾರ್ಥಕ ಬದುಕಿನ ಡ್ಯಾಶ್ ಮೆರೆಯೋಣ, ಮಾನವತೆಯನ್ನು. 4, ದ್ವೇಷ ಅಸೂಯೆ ತೊರೆಯೋಣ, ಡ್ಯಾಶ್ ಭಾರತ ಕಟ್ಟೋಣ, ಬಲಿಷ್ಠ. ನೆಕ್ಸ್ಟ್ ಇಲ್ಲಿ ಕೆಳಗಿನ ಪದ್ಯದ ಸಾಲುಗಳನ್ನು ಪೂರ್ಣಗೊಳಿಸಿ ಅಂತ ಕೇಳಿದರೆ, ಪೂರ್ಣಗೊಳಿಸಿರಿ ಅಂತ ಕೇಳಿದರೆ ವಿಶ್ವ ಜೀವನವೇ ಡ್ಯಾಶ್ ಅಂತ ಕೊಟ್ಟಿದ್ದಾರೆ. ಉತ್ತರ: ವಿಶ್ವ ಜೀವನವೇ ನಮ್ಮ ಜೀವನವು, ವಿಶಾಲ ಹೃದಯಗಳಾಗೋಣ, ಎಲ್ಲ ದೇಶಕ್ಕೂ ಎಲ್ಲ ಕಾಲಕ್ಕೂ ಸಾಧನೆ ಸಫಲತೆ ಹಂಚೋಣ. ಪದ್ಯದ ಒಂದು ಬಿಟ್ಟ ಸಾಲುಗಳನ್ನು ನಾವಿಲ್ಲಿ ಬರೆದು ಪೂರ್ಣಗೊಳಿಸಬೇಕು. ಆನಂತರ ಈ ಮೇನಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರವನ್ನು ಬರೆಯಿರಿ ಅಂತ ಕೇಳಿದರೆ ಒಂದು ವಾಕ್ಯದ ಪ್ರಶ್ನೆಗಳು. ಪ್ರಶ್ನೆ 1, ನಾವು ಯಾವಾಗ ವಿಶಾಲ ಹೃದಯಗಳಾಗುತ್ತೇವೆ. ಉತ್ತರ: ನಾವು ವಿಶ್ವ ಜೀವನವೇ ನಮ್ಮ ಜೀವನ ಎಂದುಕೊಂಡಾಗ ವಿಶಾಲ ಹೃದಯಗಳಾಗುತ್ತೇವೆ. ನಂತರ 2ನೇ ಪ್ರಶ್ನೆ: ಎಲ್ಲ ದೇಶಕ್ಕೂ ಎಲ್ಲ ಕಾಲಕ್ಕೂ ಏನನ್ನು ಹಂಚಬೇಕು. ಎಲ್ಲ ದೇಶಕ್ಕೂ ಎಲ್ಲ ಕಾಲಕ್ಕೂ ಏನನ್ನು ಹಂಚಬೇಕು. ಉತ್ತರ: ಎಲ್ಲ ದೇಶಕ್ಕೂ ಎಲ್ಲ ಕಾಲಕ್ಕೂ ಸಾಧನೆ ಸಫಲತೆಯನ್ನು ಹಂಚಬೇಕು. ನೆಕ್ಸ್ಟು 3ನೇ ಪ್ರಶ್ನೆ: ನಾವು ಯಾವ ಬಗೆಯ ರಾಷ್ಟ್ರವನ್ನು ಕಟ್ಟಬೇಕು. ಉತ್ತರ: ನಾವು ಬಲಿಷ್ಠ ರಾಷ್ಟ್ರವನ್ನು ಕಟ್ಟಬೇಕು. 4ನೇ ಪ್ರಶ್ನೆ: ವೈವಿಧ್ಯವನ್ನು ಯಾವ ರೀತಿ ಬೆಳೆಸಬೇಕು. ಉತ್ತರ: ವೈವಿಧ್ಯವನ್ನು ಬಗೆ ಬಗೆಯ ಬಣ್ಣದ ಹೂದಳದಂತೆ ಕಟ್ಟಬೇಕು. 5ನೇ ಪ್ರಶ್ನೆ: ನಾವು ಏನನ್ನು ಬೆಳಗಬೇಕು. ಉತ್ತರ: ನಾವು ಸಮತೆಯ ದೀಪವನ್ನು ಬೆಳಗಬೇಕು. ನೆಕ್ಸ್ಟು ಈ ಮೇನಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ 2 ಅಥವಾ 3 ವಾಕ್ಯಗಳಲ್ಲಿ ಉತ್ತರಿಸಿರಿ ಅಂತ ಕೇಳಿದ್ದಾರೆ. ಪ್ರಶ್ನೆ 1, ನಾವು ಭಾರತ ಮಾತೆಯ ಮಂದಿರದಲ್ಲಿ ಹೇಗೆ ವಿಶಾಲ ಹೃದಯಗಳಾಗಿ ಬಾಳಬೇಕು. ಉತ್ತರ: ನಾವು ಭಾರತ ಮಾತೆಯ ಮಂದಿರದಲ್ಲಿ ವಿಶ್ವ ಜೀವನವೇ ನಮ್ಮ ಜೀವನವು ಎಂದು ತಿಳಿದು ವಿಶಾಲ ಹೃದಯಗಳಾಗಿ ಬಾಳಬೇಕು. ಪ್ರಶ್ನೆ 2, ಪ್ರಸ್ತುತ ಪದ್ಯದಲ್ಲಿ ನಿಮಗಿಷ್ಟವಾದ ವಿಚಾರವನ್ನು 3 ವಾಕ್ಯಗಳಲ್ಲಿ ಬರೆಯಿರಿ ಅಂತ ಕೇಳಿದರೆ. 1ನೇದು: ಸೈನಿಕರಂತೆ ಭರತ ಭೂಮಿಯನ್ನು ರಕ್ಷಿಸಬೇಕು. 2, ಸ್ವಾಭಿಮಾನ ಮಾನವತೆಯನ್ನು ಮೆರೆಯಬೇಕು. 3, ದ್ವೇಷ ಅಸೂಯೆ ತೊರೆದು ಪ್ರೀತಿಯಿಂದ ಬಾಳಬೇಕು ಎನ್ನುವಂತಹ ನನಗಿಷ್ಟವಾದಂತಹ ಸಾಲುಗಳನ್ನು ನಾನಿಲ್ಲಿ ಬರೆದಿದ್ದೀನಿ. ಅದೇ ರೀತಿಯಾಗಿ ಪ್ರಸ್ತುತ ಪದ್ಯದಲ್ಲಿ ನಿಮಗಿಷ್ಟವಾದಂತಹ ವಿಚಾರವನ್ನು 3 ವಾಕ್ಯಗಳಲ್ಲಿ ಬರೀಬೇಕು. ಇದೇ ವಾಕ್ಯಗಳನ್ನು ಬರೀಬೋದು ಅಥವಾ ನಿಮಗೆ ಗೊತ್ತಿರುವಂತಹ ವಿಚಾರಗಳನ್ನು ಕೂಡ ವಾಕ್ಯಗಳಲ್ಲಿ ಬರೀಬೇಕು. 1ನೇ ನೋಡಿ: ಸೈನಿಕರಂತೆ ಭರತ ಭೂಮಿಯನ್ನು ರಕ್ಷಿಸಬೇಕು. 2, ಸ್ವಾಭಿಮಾನ ಮಾನವತೆಯನ್ನು ಮೆರೆಯಬೇಕು. 3, ದ್ವೇಷ ಅಸೂಯೆ ತೊರೆದು ಪ್ರೀತಿಯಿಂದ ಬಾಳಬೇಕು. ನಂತರ ಭಾಷಾಭ್ಯಾಸ. ಮಾದರಿಯಂತೆ ಈ ಪದ್ಯದಲ್ಲಿ ಬರುವಂತಹ ಪ್ರಾಸಪದಗಳನ್ನು ಗುರುತಿಸಿ ಬರೆಯಿರಿ ಅಂತ ಕೇಳಿದರೆ ಮಾದರಿ: ಕಂಬಗಳಾಗೋಣ, ಪ್ರಾಸಪದ ಸೈನಿಕರಾಗೋಣ. ಇಲ್ಲಿ 2 ಕಡೆ ಕೂಡ ನ ಅಕ್ಷರ ವ್ಯಂಜನಾಕ್ಷರ ಪುನರಾವರ್ತನೆ ಆಗಿದೆ. ಪ್ರಾಸಪದ ಅಂದರೆ ಏನು?
ಪದಗಳಲ್ಲಿ ವ್ಯಂಜನಾಕ್ಷರ ಅಥವಾ ವ್ಯಂಜನ ಪದಗಳು ಪುನರಾವರ್ತನೆಯಾಗುವಂತಹದ್ದು. ಇಲ್ಲಿ ವ್ಯಂಜನ ಅಕ್ಷರ ಪುನರಾವರ್ತನೆಯಾಗಿದೆ, ಅದರಿಂದ ಇದನ್ನು ನಾವು ಪ್ರಾಸಪದ ಅಂತ ಗೊತ್ತು ಮಾಡ್ತೀವಿ. ದೇಶಕ್ಕೂ ಕಾಲಕ್ಕೂ ಇಲ್ಲಿ ಕು ಅಕ್ಷರ ಪುನರಾವರ್ತನೆಯಾಗಿದೆ. ನೆಕ್ಸ್ಟು ನಲಿಯೋಣ ಬೆಳೆಸೋಣ, ಇಲ್ಲಿ ನ ಅಕ್ಷರ ಪುನರಾವರ್ತನೆಯಾಗಿದೆ. ಬಿತ್ತೋಣ ಕಟ್ಟೋಣ, ನ ಅಕ್ಷರ ಪುನರಾವರ್ತನೆಯಾಗಿದೆ. ನೋಡಿ, ದೇಶಕ್ಕೂ ಇಲ್ಲಿ ಕೂಡ ಕಂಬಗಳಾಗೋಣ, ಸೈನಿಕರಾಗೋಣ. ದೇಶಕ್ಕೂ ಕಾಲಕ್ಕೂ ನಲಿಯೋಣ ಬಿತ್ತೋಣ, ಬಿತ್ತೋಣ ಕಟ್ಟೋಣ, ಇಲ್ಲಿ ಈ ಅಕ್ಷರಗಳು ಪ್ರಾಸ ಅಕ್ಷರಗಳಾಗಿವೆ. ನೆಕ್ಸ್ಟ್ ಮೇನಲ್ಲಿ ಮೊದಲೆರಡು ಪದಗಳಿಗೆ ಇರುವಂತೆ ಸಂಬಂಧವನ್ನು ಕಲ್ಪಿಸಿ ಮೂರನೆಯ ಪದಕ್ಕೆ ಅಂತ ಪ್ರಶ್ನೆಯನ್ನು ಕೇಳಿದರೆ, ಮೊದಲೆರಡು ಪದಗಳಿಗೆ ಸಂಬಂಧ ಕಲ್ಪಿಸಲಾಗಿದೆ, ಅಂತೆಯೇ ಮೂರನೆಯ ಪದಕ್ಕೆ ಹೊಂದುವ ಪದ ಬರೆಯಿರಿ ಅಂತ. ಒಂದನೇದು ಭಾರತ ದೇಶ, ಕರ್ನಾಟಕ ಡ್ಯಾಶ್ ರಾಜ್ಯ. ಎರಡನೇದು ದೇಶದ ರಕ್ಷಕ ಸೈನಿಕ, ಉಳುಮೆ ಮಾಡುವವ ಡ್ಯಾಶ್ ಉತ್ತರ ರೈತ. 3 ಸ್ವಾಭಿಮಾನ 4 ಅಕ್ಷರದ ಪದ. ನೋಡಿ, ಸ್ವಾಭಿಮಾನ ಅನ್ನುವಂತಹದ್ದು 1 2 3 4 ಅಕ್ಷರದ ಪದ. ಅದೇ ರೀತಿಯಾಗಿ ನಾವು ಸಮತೆ ಎನ್ನುವಂತಹದ್ದು ಎಷ್ಟು ಅಕ್ಷರದ ಪದ ಅಂತ ಕೇಳಿದರೆ 1 2 3 ಅಕ್ಷರದ ಪದ, ಉತ್ತರ 3 ಅಕ್ಷರದ ಪದ ಅಂತ ಬರೀಬೇಕು. ನೆಕ್ಸ್ಟು ಸ್ವಂತ ವಾಕ್ಯದಲ್ಲಿ ಬರೆಯಿರಿ ಅಂತ ಕೇಳಿದರೆ ನಿಮ್ಮದೇ ಆದಂತಹ ವಾಕ್ಯದಲ್ಲಿ ಸೆಂಟೆನ್ಸನ್ನು ಬರೀಬೇಕು. ಒಂದನೇದು ವಿಶಾಲ, ನಾವು ದೇಶದ ರಕ್ಷಣೆಗೆ ವಿಶಾಲ ಹೃದಯಗಳಾಗೋಣ. ಮಮತೆ, ನಮ್ಮ ತಾಯಿ ನಾಡನ್ನು ಮಮತೆಯಿಂದ ಕಾಣಬೇಕು. ದೀಪ ಜ್ಞಾನದ ಸಂಕೇತ. 4 ಸಾಧನೆ, ನಾನು ನನ್ನ ಜೀವನದಲ್ಲಿ ಸಾಧನೆ ಮಾಡುತ್ತೇನೆ. ನೆಕ್ಸ್ಟ್ ನೋಡಿ ಮಕ್ಕಳೇ, ಭಾಷಾ ಚಟುವಟಿಕೆಯನ್ನು ಕೇಳಿದರೆ ಕೆಳಕಂಡ ಪದಗಳಿಗೆ ಆಗೋಣ ಪದವನ್ನು ಸೇರಿಸಿ ಹೊಸ ಪದಗಳನ್ನು ಬರೆಯಿರಿ ಅಂತ ಕೇಳಿದರೆ ಮಾದರಿ ನೋಡಿ, ಮರಗಳು ಪ್ಲಸ್ ಆಗೋಣ ಮರಗಳಾಗೋಣ. ಅದೇ ರೀತಿಯಾಗಿ ಇವುಗಳನ್ನು ಕೂಡ ನೀವು ಹೊಸ ಪದಗಳನ್ನು ರಚನೆ ಮಾಡಬೇಕು. ಯಾವ ರೀತಿಯಾಗಿ ಆಗೋಣ ಪದವನ್ನು ಸೇರಿಸಿ ನೋಡಿ. ಕಂಬಗಳು ಅಂತ ಇದೆ ಅಲ್ವಾ, ಇಲ್ಲಿ ನಾವು ಕಂಬಗಳು ಆಗೋಣ ಅಂತ ಇದೆ, ಇದನ್ನು ನಾವು ಕಂಬಗಳಾಗೋಣ. ಇಲ್ಲಿ ಲು ತೆಗೆದು ಲಾ ಬರೀಬೇಕು. ಕಂಬಗಳಾಗೋಣ, ಇಲ್ಲಿ ಆ ತೆಗೆದು ಗೋ ಸೇರಿಸಿ ಕಂಬಗಳಾಗೋಣ ಅಂತ ಬರೀಬೇಕು. ಅದೇ ರೀತಿ ಗಿಡಗಳು ಆಗೋಣ ಗಿಡಗಳಾಗೋಣ. ವೈದ್ಯರು ಆಗೋಣ ವೈದ್ಯರಾಗೋಣ. ಪಂಡಿತರು ಆಗೋಣ ಪಂಡಿತರಾಗೋಣ. ಶಿಕ್ಷಕರು ಆಗೋಣ ಶಿಕ್ಷಕರಾಗೋಣ. ಸೈನಿಕರು ಆಗೋಣ ಸೈನಿಕರಾಗೋಣ. ಹೃದಯಗಳು ಆಗೋಣ ಹೃದಯಗಳಾಗೋಣ. ನೆಕ್ಸ್ಟು ಇಲ್ಲಿರುವಂತಹ ಚಿತ್ರಗಳನ್ನು ಗಮನಿಸಿ ನಿಮ್ಮದೇ ಆದ ಮಾತುಗಳಲ್ಲಿ ಕಥೆಯನ್ನು ಹೇಳಿರಿ ಅಂತ ಕೇಳಿದರೆ ಈ ಚಿತ್ರಗಳಿಗೆ ಸಂಬಂಧಪಟ್ಟಂತೆ ಒಂದು ಸಣ್ಣ ಕಥೆಯನ್ನು ನೀವು ಓರಲ್ ಆಗಿ ಹೇಳಬೇಕು. ಇನ್ನು ಪಾಠಕ್ಕೆ ಸಂಬಂಧಪಟ್ಟ ಚಟುವಟಿಕೆ ಅಂದರೆ ದೇಶಭಕ್ತಿ ಗೀತೆಗಳ ಪುಸ್ತಕಗಳನ್ನು ಓದಿ ನಿಮ್ಮ ಗ್ರಂಥಾಲಯದಲ್ಲಿದ್ದರೆ, ಹಾಗೆಯೇ ಸ್ವಾತಂತ್ರ್ಯ ಹೋರಾಟಗಾರರ ದೇಶಭಕ್ತರ ಬಗ್ಗೆ ಮಾಹಿತಿಯನ್ನು ಸಂಗ್ರಹಣೆ ಮಾಡಿ ಅಂತ ಕೇಳಿದ್ದಾರೆ. ಹಾಗೆ ನಾಡು ನುಡಿಗೆ ದುಡಿದಂತಹ ಮಹನೀಯರ ಭಾವಚಿತ್ರಗಳನ್ನು ಸಂಗ್ರಹಿಸಿ ಯೋಜನೆ ಅಂದರೆ ಪ್ರಾಜೆಕ್ಟನ್ನು ತಯಾರಿಸಿ ಅಂತ ಹೇಳಿದ್ದಾರೆ. ಇದಾಗಿದೆ ಪಾಠದ ಒಂದು ಸಾರಾಂಶ. ಈ ಒಂದು ವಿಡಿಯೋದಲ್ಲಿ ಪದ್ಯ 1 1000 ಕಂಬಗಳಾಗೋಣ ವಿವರಣೆ ಪ್ರಶ್ನೋತ್ತರಗಳನ್ನು ತಿಳಿದುಕೊಂಡಿದ್ದೇವೆ. ಈಗ ಜೀವದಯೆ ಪಾಠದ ಪ್ರಶ್ನೋತ್ತರಗಳನ್ನು ತಿಳಿದುಕೊಳ್ಳೋಣ. ಅಭ್ಯಾಸ ಪ್ರಶ್ನೋತ್ತರಗಳು. ಬಿಟ್ಟಿರುವ ಸ್ಥಳಗಳನ್ನು ಸರಿಯಾದ ಪದಗಳಿಂದ ತುಂಬಿರಿ. ರಂಗ ಮತ್ತು ಸಾದಿಕ್ ಇಬ್ಬರು ಡ್ಯಾಶ್ ಗೆಳೆಯರು ಜೀವದ. 2 ಅಜ್ಜಿ ಡ್ಯಾಶ್ ಕಟ್ಟಿಗೆಗಳನ್ನು ಆರಿಸುತ್ತಿದ್ದರು ಒಣ. 3 ರಂಗ ಅಜ್ಜಿಗೆ ಆಸ್ಪತ್ರೆಯಲ್ಲಿ ಡ್ಯಾಶ್ ಕೊಡಿಸಿದನು ಚಿಕಿತ್ಸೆ. 4 ಹಾವನ್ನು ಕೊಲ್ಲುವ ಡ್ಯಾಶ್ ನಮಗಿಲ್ಲ ಹಕ್ಕು. ನೆಕ್ಸ್ಟು ಈ ಮಾತುಗಳನ್ನು ಯಾರು ಯಾರಿಗೆ ಹೇಳಿದರು. 1 ತಲೆ ಕೆಟ್ಟಿದೆಯೇನೋ ನಿಂಗೆ. ಯಾರು ಹೇಳಿದರು? ರಂಗ. ಯಾರಿಗೆ ಹೇಳಿದರು? ಸಾದಿಕ್ಕನಿಗೆ. ಪ್ರಶ್ನೆ 2 ಅಜ್ಜಿಗೆ ಕಚ್ಚಿರುವ ಹಾವು ವಿಷದ ಹಾವಲ್ಲ. ಈ ವಾಕ್ಯವನ್ನು ಯಾರು ಹೇಳಿದರು? ವೈದ್ಯರು. ಯಾರಿಗೆ ಹೇಳಿದರು? ರಂಗನಿಗೆ. 3 ಇನ್ನು ಮುಂದೆ ಹೀಗೆ ಮಾಡುವುದಿಲ್ಲ. ಯಾರು ಹೇಳಿದರು? ಸಾದಿಕ್. ಯಾರಿಗೆ ಹೇಳಿದರು? ರಂಗನಿಗೆ.
ನೀವು ಈ ರೀತಿ ಕೂಡ ಬರೀಬೋದು. ಯಾರು ಹೇಳಿದರಂದರೆ ಈ ಮಾತನ್ನು ಸಾದಿಕ್ ಹೇಳಿದನು. ಯಾರಿಗೆ ಹೇಳಿದರು? ಈ ಮಾತನ್ನು ರಂಗನಿಗೆ ಹೇಳಿದನು. ನಂತರ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಒಂದನೇ ಪ್ರಶ್ನೆ, ರಂಗ ಮತ್ತು ಸಾದಿಕ್ ಪ್ರತಿದಿನ ಯಾವುದರಲ್ಲಿ ಶಾಲೆಗೆ ಹೋಗುತ್ತಿದ್ದರು? ಉತ್ತರ, ರಂಗ ಮತ್ತು ಸಾದಿಕ್ ಪ್ರತಿದಿನ ಸೈಕಲ್ನಲ್ಲಿ ಶಾಲೆಗೆ ಹೋಗುತ್ತಿದ್ದರು. 2, ನೇರಳೆ ಮರವನ್ನು ಹತ್ತಿದವರು ಯಾರು? ನೇರಳೆ ಮರವನ್ನು ಹತ್ತಿದವರು ರಂಗ. 3, ಅಜ್ಜಿ ಕೂಗಿಕೊಂಡಿದ್ದು ಯಾಕೆ? ಉತ್ತರ, ಅಜ್ಜಿ ಹಾವು ಕಚ್ಚಿದ್ದರಿಂದ ಕೂಗಿಕೊಂಡರು. 4ನೇ ಪ್ರಶ್ನೆ, ವೈದ್ಯರು ರಂಗನ ಬಳಿ ಏನೆಂದು ಹೇಳಿದರು? ಉತ್ತರ, ವೈದ್ಯರು ರಂಗನ ಬಳಿ ಅಜ್ಜಿಗೆ ಕಚ್ಚಿರುವ ಹಾವು ವಿಷದ ಹಾವಲ್ಲ, ಹಾಗಾಗಿ ಅಜ್ಜಿಗೆ ಅಪಾಯವೇನೂ ಇಲ್ಲ ಎಂದು ಹೇಳಿದರು. 5ನೇ ಪ್ರಶ್ನೆ, ರಂಗ ಯಾರನ್ನು ಸಮಾಧಾನ ಪಡಿಸಿದನು? ಉತ್ತರ, ರಂಗ ಸಾದಿಕ್ನನ್ನು ಸಮಾಧಾನ ಪಡಿಸಿದನು. ನೆಕ್ಸ್ಟು ಕೆಳಗಿನ ಪ್ರಶ್ನೆಗಳಿಗೆ 2 ಅಥವಾ 3 ವಾಕ್ಯಗಳಲ್ಲಿ ಉತ್ತರಿಸಿರಿ ಅಂತ ಕೇಳಿದರೆ, ಪ್ರಶ್ನೆ 1, ಪೊದೆಯಲ್ಲಿದ್ದ ಹಾವನ್ನು ಕಂಡ ಸಾದಿಕ್ ರಂಗನಿಗೆ ಏನಂದನು? ಉತ್ತರ, ಪೊದೆಯಲ್ಲಿದ್ದ ಹಾವನ್ನು ಕಂಡ ಸಾದಿಕ್ ರಂಗನಿಗೆ ಬಾರೋ ಇಲ್ಲಿ ಹಾವು ಸಿಕ್ಕಿದೆ ನೋಡು ಎಂದನು. 2, ಕೋಪಗೊಂಡಿದ್ದ ಸಾದಿಕ್ನನ್ನು ರಂಗ ಹೇಗೆ ಸಮಾಧಾನ ಪಡಿಸಿದನು? ಉತ್ತರ, ಹಾವನ್ನು ಸಾಯಿಸುವುದಕ್ಕಿಂತ ಅಜ್ಜಿಯ ಪ್ರಾಣ ಉಳಿಸುವುದು ಮುಖ್ಯವಾಗಿತ್ತು, ಮೇಲಾಗಿ ಹಾವು ಕೊಲ್ಲುವ ಹಕ್ಕು ನಮಗಿಲ್ಲ ಎಂದು ರಂಗ ಸಮಾಧಾನ ಪಡಿಸಿದನು. ನೆಕ್ಸ್ಟ್ ಪ್ರಶ್ನೆ 3ನೇದು, ನೀವು ಮಾಡಿದ ಸಹಾಯದ ಬಗ್ಗೆ ಬರೆಯಿರಿ. ಇಲ್ಲಿ ನಾನು ಈ ರೀತಿ ಬರೆದಿದ್ದೀನಿ. ನಾನು ದಾರಿಯಲ್ಲಿ ಬಿದ್ದಿದ್ದ ಮುಳ್ಳನ್ನು ಪಕ್ಕಕ್ಕೆ ತೆಗೆದು ಹಾಕಿದೆ. ನೆಕ್ಸ್ಟು ನಿಮಗಿಷ್ಟ ಬಂದಂಗೆ ಈ ಒಂದು ನೀವು ಮಾಡಿದ ಸಹಾಯದ ಬಗ್ಗೆ ವಾಕ್ಯವನ್ನು ಬರೆಯಬಹುದು. ನೆಕ್ಸ್ಟು ಭಾಷಾಭ್ಯಾಸ, ಸ್ವಂತ ವಾಕ್ಯ ರಚಿಸಿರಿ. 1ನೇದು ಜೋಪಾನ, ಪುಸ್ತಕಗಳನ್ನು ಜೋಪಾನವಾಗಿ ಇಟ್ಟುಕೊಳ್ಳಬೇಕು. 2, ಸಮಾಧಾನ, ನನ್ನ ಅಮ್ಮ ನನಗೆ ಕೋಪಿಸಿಕೊಂಡಾಗ ಸಮಾಧಾನ ಪಡಿಸಿದಳು. 3, ತಪ್ಪು, ನನ್ನ ತಪ್ಪುಗಳನ್ನು ನನ್ನ ತಾಯಿ ತಿದ್ದಿದರು. ನೆಕ್ಸ್ಟು ಅರ್ಥಕೋಶದ ಸಹಾಯದಿಂದ ಈ ಪದಗಳ ಅರ್ಥ ಹುಡುಕಿ ಬರೆಯಿರಿ ಅಂತ ಕೇಳಿದರೆ, 1ನೇದು ಖುಷಿ, ಅರ್ಥ ಹಿಗ್ಗು, ಆನಂದ, ಸಂತೋಷ. 2, ಪೊದೆ, ಅರ್ಥ ಪೊದರು. 3, ಗದರು, ಅರ್ಥ ಅಬ್ಬರಿಸು. ನೆಕ್ಸ್ಟು ಈ ಪದಗಳನ್ನು ಹೇಳುತ್ತಾ ನಕಲು ಮಾಡಿರಿ ಅಂತ ಕೇಳಿದ್ದಾರೆ. ನಕಲು ಅಂದರೆ ಸೇಮ್ ಪದಗಳನ್ನು ಹೇಳ್ತಾ ಕಾಪಿ ಮಾಡಬೇಕು, ಬರೀಬೇಕು. 1ನೇದು ಅಯ್ಯೋ ಪಾಪ, ಈ ಒಂದು ಜಾಗದಲ್ಲಿ ಬರೀಬೇಕು. ಪ್ರಾಣ ಉಳಿಸು, ತಪ್ಪಿನ ಅರಿವು. ನೆಕ್ಸ್ಟು ನೋಡಿ ಮಕ್ಕಳೇ, ಭಾಷಾ ಚಟುವಟಿಕೆಯಲ್ಲಿ ಕೆಳಗೆ ನೀಡಿರುವ ಚಿತ್ರವನ್ನು ಸರಿಯಾಗಿ ಗಮನಿಸಿ, ಅದರಲ್ಲಿ ಹಕಾರದಿಂದ ಪ್ರಾರಂಭವಾಗುವ ಪದಗಳನ್ನು ಬರೆಯಿರಿ ಅಂತ ಕೇಳಿದ್ದಾರೆ, ಅಥವಾ ಗುರುತಿಸಿ ಅಂತ ಕೇಳಿದ್ದಾರೆ. ನೀವು ನೋಡಿದ ಹ ಅಕ್ಷರಕ್ಕೆ ಸಂಬಂಧಿಸಿದ ಹೆಸರುಗಳನ್ನು ಇಲ್ಲಿ ಬರೆಯಿರಿ ಅಂತ ಕೇಳಿದರೆ, ನಾನು ಈ ಹೆಸರುಗಳನ್ನು ಬರೆದಿದ್ದೀನಿ. ನಿಮ್ಗೆ ಇಷ್ಟ ಬಂದ ಹ ಅಕ್ಷರದಿಂದ ಆರಂಭ ಆಗುವಂತಹ ಪದಗಳನ್ನು ಬರೀಬಹುದು. 1ನೇದು ಋಷಿಕೇಶ್, ಹಿರಣ್ಮಯಿ, ಹೃದಯೇಶ್, ಹರೀಶ್, ಹರಿ, ಹರಿಚರಣ್, ಹರ್ಷ, ಚರಣ್, ಹೇಮ. ಅದಾದ ನಂತರ ಈ ಕಥೆಯನ್ನು ಓದಿ ಮತ್ತು ಅದನ್ನು ನಿಮ್ಮ ಶಿಕ್ಷಕರ ಸಹಾಯವನ್ನು ಪಡೆದು ಅಭಿನಯಿಸಿರಿ ಅಂತ ಕೇಳಿದ್ದಾರೆ. ಇಲ್ಲಿ ಒಂದು ಪುಟ್ಟ ಕಥೆಯನ್ನು ಕೊಟ್ಟಿದ್ದಾರೆ. ಈ ಕಥೆಯನ್ನು ನೀವು ನಿಮ್ಮ ಶಿಕ್ಷಕರ ಸಹಾಯದಿಂದ ಓದಿ ಅದನ್ನು ಅರ್ಥ ಮಾಡಿಕೊಂಡು ಅಭಿನಯವನ್ನು ಕೂಡ ಮಾಡಬಹುದು. ಇದಾಗಿದೆ ಮಕ್ಕಳೇ 4ನೇ ತರಗತಿ ಕಲಿ ಕನ್ನಡ ಪಾಠ 2 ಜೀವದಯೆ ಪಾಠದ ಪ್ರಶ್ನೋತ್ತರಗಳು.